ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದರಲ್ಲೂ ಬೆರಕೆ ಸೊಪ್ಪು ಅಂತ ಹೇಳ್ತೀವಿ, ಮಿಕ್ಸ್ ಸೊಪ್ಪು. ಇದು ನಾನು ಕೊಂಡ್ಕೊಬಂದಿರೋದಲ್ಲ, ನಮ್ಮ ಊರಿಂದ ನಮ್ಮ ಅಮ್ಮವ್ರು ತಂದಿದ್ರು. ಈ ಸೊಪ್ಪಲ್ಲಿ ಸೊಪ್ಪಿನ ಸಾರು ಮಾಡಿದ್ರೆ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೇಡಿ. ಇವಾಗ ನಾನು ಇದನ್ನೆಲ್ಲ ಸೋಸ್ತಾ ಇದ್ದೀನಿ, ಅಂದರೆ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಹುಳ ಎಲೆ ಇರುತ್ತಲ್ಲ, ಇದನ್ನೆಲ್ಲ ತೆಗ್ದಾಕ್ತಾ ಇದ್ದೀನಿ. ಇಲ್ಲಿ ತುಂಬ ಸೊಪ್ಪು ಮಿಕ್ಸಲ್ಲಿದೆ, ನನಗೆ ಎಲ್ಲದ್ರದ್ದು ಹೆಸರು ಗೊತ್ತಿಲ್ಲ, ಒಂದೊಂದು ಮಾತ್ರ ಗೊತ್ತು. ನೋಡಿ, ಇವಾಗ ಇದು ತೋರಿಸ್ತಿದ್ದೀನಲ್ಲ ನಿಮಗೆ, ಇದು ಕಡ್ಡಣ್ಗೆನೆ ಸೊಪ್ಪು ಅಂತ ಹೇಳ್ತೀವಿ. ಇದನ್ನು ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಹೆಸರಿರುತ್ತೆ. ಇದು ಒಂಥರ ಸೊಪ್ಪು. ಮತ್ತು ಇದು ಏನಂತ ಅಂದರೆ ನ್ಯಾಚುರಲಾಗಿ ಹೊಲದಿಂದ ಬೆಳೆದಿರೋದನ್ನ ಕಿತ್ಕೊಬಂದಿರೋದು. ಇದರಲ್ಲಿ ಸಾಂಬಾರು ಮಾಡಿದ್ರೆ ನಿಜ ಸೂಪರಾಗಿರುತ್ತೆ. ನಾನು ಅದು ಸಾಕಾಗಲ್ಲ ಅಂತ ಅದ್ರ ಜೊತೆ ಒಂದು ಕಿಲ್ಕೀರೆ ತೊಗೊಂಡಿದ್ದೆ. ನೋಡಿ, 2 ಎಕ್ಸ್ಟ್ರಾ ತೊಗೊಂಡಿದ್ದೆ. ಅದು ಬಿಟ್ಟರೆ ಇದೆಲ್ಲ ಮಿಕ್ಸಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ನೇದಾಗಿ ನಾನಿಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸೋಸ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಇದನ್ನೆಲ್ಲ ನೀಟಾಗಿ ಸೋಸ್ಕೋಬೇಕು. ನಿಜವಾಗ್ಲೂ ಹೊಲದ ಸೊಪ್ಪಿನ ಸಾರು ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲೇನು ಕೊಂಡ್ಕೊತೀವಿ ಅದಕ್ಕಿಂತ ಹೊಲದ ಸೊಪ್ಪು ಮಾತ್ರ ನಿಜವಾಗ್ಲೂ ತುಂಬ ಡಿಫ್ರೆಂಟಾಗಿರುತ್ತೆ, ಯಾಕಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಕಾಳನ್ನ ಬೇಯ್ಲಿಕ್ಕೆ ಹಾಕಿದ್ದೀನಿ. ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನ ಮಿಕ್ಸಲ್ಲಿ ಬೇಯ್ಲಿಕ್ಕೆ ಹಾಕಿದ್ದೀನಿ ಅದ್ರ ಜೊತೆಗೆ. ನೆಕ್ಸ್ಟು ಸೊಪ್ಪನ್ನ ತೊಳೆದು ಹಾಕತ್ತಾ ಇದ್ದೀನಿ, ಕ್ಲೀನ್ ಮಾಡ್ಕೊತಿದ್ದೀನಿ. ಮಣ್ಣಿರುತ್ತೆ ತುಂಬ. ಸೊಪ್ಪು ಅಟ್ಲೀಸ್ಟ್ ನೀವು 3 ಟೈಮ್ಸ್ ಆದರೂ ತೊಳಿಬೇಕು, 3 ಸಾರಿ ತೊಳಿಬೇಕು. 4 ಸಾರಿ ತೊಳೆದ್ರೆ ಇನ್ನೂ ಒಳ್ಳೆಯದು. ನಾನಿಲ್ಲಿ ಒಂದು 3 ಸಾರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮಣ್ಣು ಕೆಳಗಡೆ ಕಾಣಿಸ್ಬಾರ್ದು, ಅಲ್ಲಿವರೆಗೂ ನಾವು ತೊಳಿಬೇಕು. ಇವಾಗ ನೋಡಿ, ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ನಾನೊಂದು 3 ಟೈಮ್ಸ್ ಇಲ್ಲಿ ತೊಳ್ಕೊಂಡಿದ್ದೀನಿ. ನೆಕ್ಸ್ಟು ಬೇಳೆ ಬೇಯಿಸ್ತಿದ್ದೀನಲ್ಲ, ಅದರೊಳಗಡೆ ಒಂದು ಟೊಮೊಟೊ ಬೇಯ್ಲಿಕ್ಕೆ ಹಾಕತ್ತಿದ್ದೀನಿ. ನೆಕ್ಸ್ಟು ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದು ಈರುಳ್ಳಿ, 1-2 ಹಸಿರು ಮೆಣಸಿಕಾಯಿ, ನಾನು ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ. ಇದನ್ನು ನಾವು ಬಸ್ಸಾರಿಗೆ ಎಲ್ಲ ಬಸ್ಸಾರಿಗೂ ಇದೇ ಥರ ಫಸ್ಟ್ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿಕಾಯಿ, ಜೀರಿಗೆ, ಮೆಣಸನ್ನ. ನೆಕ್ಸ್ಟ್ ನೋಡಿ, ಇವಾಗ ನಾನು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಾಳೆಲ್ಲ ಅರ್ಧ ಬೆಂದಾದಮೇಲೆ ನಾವು ಸೊಪ್ಪು ಹಾಕಬೇಕು, ಇಲ್ಲಾಂತಂದರೆ ಸೊಪ್ಪು ಕಲಸೋಗ್ಬಿಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಸೊಪ್ಪು ಹಾಕ್ಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಕಾಳು ನಿಧಾನ ಬೇಯೋದು, ಅದಕ್ಕೆ ನಾನು ಕಾಳನ್ನ ಫಸ್ಟ್ ಹಾಕಿದ್ದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸೊಪ್ಪು ಕಾಳು ಎಲ್ಲ ಬೆಂದಿದೆ. ಅದ್ರ ಜೊತೆಗೆ ಒಂದು ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ, ಸೊಪ್ಪು, ಕಾಳು ಒಂದು ಸ್ವಲ್ಪ ರುಬ್ಲಿಕ್ಕೆ ಹಾಕತ್ತಾ ಇದ್ದೀನಿ. ರುಬ್ಲಿಕ್ಕೆ ಒಂದು ಅರ್ಧ ಭಾಗ ಕಾಯಿ ಹಾಕೊಂಡಿದ್ದೆ ನಾನಿಲ್ಲಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಅದ್ರ ಜೊತೆಗೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಅಂದರೆ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ನಾವೀಗ ಬರ್ತೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕೋಬಿಟ್ಟು ಇದನ್ನು ನುಣ್ಣಗೆ ಬರೋಣ. ಟೊಮೊಟೊ ಸ್ವಲ್ಪ ಉಂಡೆ ಥರ ಇತ್ತು, ಅದಕ್ಕೆ ಸ್ವಲ್ಪ ಪೀಸ್ ಮಾಡಿಕೊಂಡೆ. ಮತ್ತು ಇಲ್ಲಿ ನಾವು ಇನ್ನೂ ಅರ್ಧ ಸೊಪ್ಪಿದೆಯಲ್ಲ, ಇದನ್ನು ನಾವು ಸೊಪ್ಪಿನ ಪಲ್ಯ ಮಾಡ್ಕೋಬೇಕು, ಅದಕ್ಕೆ ನೀರೆಲ್ಲ ಸೋಸ್ತಾ ಇದ್ದೀನಿ. ಇಷ್ಟು ನೋಡಿ, ಸೊಪ್ಪಲ್ಲಿರೋ ನೀರನ್ನೆಲ್ಲ ಸೋಸಬೇಕು ಚೆನ್ನಾಗಿ. ಸೊಪ್ಪಲ್ಲಿ ನೀರಿನ ಅಂಶ ಇರಬಾರ್ದು, ಯಾಕಂದರೆ ಇವಾಗ ನಾವು ಅದು ಸೊಪ್ಪನ್ನ ಸಪ್ರೇಟಾಗಿ ಒಗ್ಗರಣೆ ಮಾಡಬೇಕು. ನೆಕ್ಸ್ಟು ಈ ರಸ ಇರುತ್ತಲ್ಲ, ಇದಕ್ಕೆ ನಾವು ಏನು ರುಬ್ಬಿರ್ತೀವಿ ಆ ಮಿಶ್ರಣ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರೆಲ್ಲ ಚೆನ್ನಾಗಿ ಇಳಿಲಿ ಕೆಳಗಡೆಗೆ. ಇವಾಗ ನೋಡಿ, ನೀರೆಲ್ಲ ಚೆನ್ನಾಗಿ ಇಳಿದಿದೆ, ಸೊಪ್ಪಿಂದು ರಸ ಇದು. ಇದಕ್ಕೆ ನಾನಿವಾಗ ರುಬ್ಕೊಂಡಿದ್ದೀನಲ್ಲ ಈ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಈ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜಾರಲ್ಲಿತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ ಖಾರನ. ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸಾಂಬಾರು ಒಗ್ಗರಣೆ ಮಾಡಲಿಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋದು ಸೊಪ್ಪು ಒಗ್ಗರಣೆಗೆ ಮತ್ತು ಸಾಂಬಾರು ಒಗ್ಗರಣೆಗೂ ಎರಡಕ್ಕೂ ಆಗುತ್ತೆ. ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಇರೋದು ಸೊಪ್ಪಿಗೆ ಒಗ್ಗರಣೆಗೆ, ಇನ್ನೊಂದು ಸಾಂಬಾರಿಗೆ. ಇವಾಗ ಸಾಂಬಾರು ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಒಣಮೆಣ್ಸಿಕಾಯಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರನ್ನ ಹಾಕ್ತೆ. ಇವಾಗ ಚೆನ್ನಾಗಿ ಕುದಿಯೋಕೆ ಇಡಬೇಕಿದು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಬಸ್ಸಾರು ಕುದಿಸಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಇಲ್ಲಿ ಸೊಪ್ಪು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊಪ್ಪು ಒಗ್ಗರಣೆಗೆ ಅಷ್ಟೇ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು, ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಸೊಪ್ಪು ಒಗ್ಗರಣೆಗೆ. ಮತ್ತು 1-2 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲಿ. 1 ನಿಮಿಷ
ಫ್ರೈ ಮಾಡೋಣ. ನೆಕ್ಸ್ಟು ನಾನಿಲ್ಲಿ ತುರಿದಿಟ್ಕೊಂಡಿರೋ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿನೂ ಅಷ್ಟೇ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾನು ಒಗ್ಗರಣೆಗೆ ಹಾಕ್ಬಿಡ್ತಿದ್ದೀನಿ, ಸೊಪ್ಪು ಮೇಲೆ ಹಾಕೋದಿಲ್ಲ. ಯಾಕಂದರೆ ಕಾಯಲ್ಲಿರೋ ಜಿಡ್ಡಿನಂಶ ಎಣ್ಣೆಲಿ ಬಿಟ್ಕೊಂಡ್ರೆ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಈ ಹಂತದಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಬಿಟ್ಟು ಉಪ್ಪನ್ನ ಹಾಕೋಬೋದು. ನೆಕ್ಸ್ಟು ನಾನಿಲ್ಲಿ ನೀರು ಮತ್ತು ಬೇಳೆ ಬೇಯಿಸೋಕೆ ಹಾಕಿದ್ನಲ್ಲ, ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಸಾರಿ ಅದು ಹೇಳೋದು ಮರೆತೆ. ಆವಾಗ ಸ್ವಲ್ಪ ಹಾಕಿದ್ದೆ. ಇವಾಗ ನೋಡಿ ನಿಮಗೆ ಉಪ್ಪಿಗೆ ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ನೋಡಿ ನಾನಿವಾಗ ಸಪ್ಪೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಸಾಂಬಾರಿಗೂ ಅಷ್ಟೇ, ನೀವು ಟೇಸ್ಟ್ ನೋಡಿಬಿಟ್ಟು ಸಾಂಬಾರಿಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಪ್ಪೆ ಅನಿಸಿದರೆ. ಇವಾಗ ನೋಡಿ ಕಾಳು ಮತ್ತು ಸೊಪ್ಪು ಒಗ್ಗರಣೆ ಹಾಕಿದ್ದೀನಿ. ನಿಜವಾಗ್ಲೂ ಬಸ್ ಸಾಂಬಾರು ಅಂದರೆ ತುಂಬ ಟೇಸ್ಟು. ಇವಾಗೆಲ್ಲ ರೆಡಿ ಇದೆ, ಸಾಂಬಾರು ಕುದ್ದಿದೆ. ಸಾಂಬಾರಿಗೂ ಅಷ್ಟೇ ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು, ಅದಕ್ಕೆ ಸಾಲ್ಟ್ ಹಾಕ್ಕೊಂಡೆ. ನೆಕ್ಸ್ಟು ನೋಡಿ ಮುದ್ದೆ ಜೊತೆಗೆ ಈ ಬಸ್ಸಾರು ಹಾಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಅದ್ಭುತ. ತುಪ್ಪದ ಜೊತೆ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ. ಹೊಲದ ಸೊಪ್ಪಲ್ಲಿ ಒಂದ್ಸರಿ ಅಂದರೆ ಮಿಕ್ಸ್ ಸೊಪ್ಪಲ್ಲಿ ಬೆರಕೆ ಸೊಪ್ಪು ಅಂತ ಹೇಳ್ತೀವಿ, ಅದು ಸಾಂಬಾರೇ ಒಂದು ಡಿಫ್ರೆಂಟ್ ಟೇಸ್ಟು. ನಾವು ಕೊಂಡ್ಕೊಂಬಂದು ಮಾಡ್ತೀವಲ್ಲ, ಅದೇ ಒಂದು ಡಿಫ್ರೆಂಟ್ ಟೇಸ್ಟು. ಈ ಸಾಂಬಾರು ಮಾತ್ರ ಮಿಕ್ಸ್ ಸೊಪ್ಪಿನ ಸಾಂಬಾರು ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಬಸ್ ಸಾಂಬಾರನ್ನ ಟ್ರೈ ಮಾಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.